ನಮ್ಮ ಜೊತೆಗೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾದಂತ ಆರ್ ಮಂಜುನಾಥ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಈಗ ಸರ್, ಈಗ ಪ್ರೆಸ್ ಮೀಟ್ ಮಾಡಿದ್ರಿ, ಸರ್ಕಾರಕ್ಕೆ ಹಣ ಬಾಕಿ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರಿ. ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ, ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ? ಮತ್ತೆ ಯಾವ ಇಲಾಖೆಯಲ್ಲಿ ಎಷ್ಟು ಬಾಕಿ ಇದೆ, ಎಷ್ಟು ಕಮಿಷನ್ ಕೇಳ್ತಾ ಇದ್ದಾರೆ? ಸರ್, ಇಲ್ಲಿ ಕೇಳಿ, ನಾವು 2.5 ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ರೆಸ್ಪೆಕ್ಟ್ ಕೊಟ್ಬಿಟ್ಟು 2.5 ವರ್ಷದಿಂದ ನಾವು ಮುಂದುವರಿಸ್ಕೊಂತ ಹೋದ್ವಿ. ನಾವು ಅವರಿಗೆ ಕೊಡ್ತೀನಿ ಅಂದ್ರು ಇದುವರೆಗೂ ಅವ್ರು ಕೊಟ್ಟಿಲ್ಲ. ಈಗ ನಮ್ಮಲ್ಲಿ ಇಸಿ ಮೀಟಿಂಗಲ್ಲಿ ನಾವು ಡಿಸೈಡ್ ಆಯಿತು, ಇಲ್ಲ ನಾವು ಸ್ಟ್ರೈಕ್ ಮಾಡೋಣ ಅಂತ. ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಮೀಟಿಂಗ್ ಕರೀತಾರೆ, ಕರೆದು ಸಾಲ್ವ್ ಮಾಡ್ತೀವಿ ಅಂದಿದ್ದಾರೆ. ಸಾಲ್ವ್ ಮಾಡಲಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ನೆಕ್ಸ್ಟ್ ಮುಂದಿನ. ಎಷ್ಟು ಬಾಕಿ ಬರಬೇಕು, ಯಾವ ಇಲಾಖೆಯಿಂದ ಬರಬೇಕು? 33,000 ಕೋಟಿ ಬಾಕಿ ಬರಬೇಕು. ಸೊ ಎಲ್ಲ ಇಲಾಖೆನಲ್ಲೂ 33,000 ಬ್ರೇಕಪ್ ನಿಮ್ಗೆ ಕೊಡ್ತೀನಿ ಇನ್ನೊಂದ್ಸರಿ ಬೇಕು ಅಂದ್ರೆ. ಒಂದು ಕಮಿಷನ್ ವಿಚಾರಕ್ಕೆ ಆಗಾಗ ಚರ್ಚೆ ಆಗ್ತಾ ಇದೆ. ಈ ಗವರ್ನಮೆಂಟ್ ಅಲ್ಲಿ ಕಮಿಷನ್ ತಗೊಳ್ತಾ ಇದ್ದಾರಾ ಅಥವಾ ಇಲ್ವಾ? ಸರ್, ಇದೆ. ಅದನ್ನೆಲ್ಲ ಏನ್ ಗೊತ್ತಾ, ಈಗ ಪ್ರಸ್ತುತ ಅಲ್ಲ. ಯಾಕಂದ್ರೆ ನಮಗೆ ದೀಪಾವಳಿ ಹಬ್ಬ ಇರೋದ್ರಿಂದ ನೀವು ನಿಮ್ಮ ಡಿಮ್ಯಾಂಡ್ ಮಾಡಿ ಸಾಹೇಬರಿಗೆ ಬೇಗ ಪೇಮೆಂಟ್ ರಿಲೀಸ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಿ, ಅಷ್ಟೇ ನಮ್ಗೆ ಬೇಕಾಗಿರೋದು. ನಿಮ್ಮಿಂದನಾದ್ರು ನಮ್ಮ ಕಾಂಟ್ರಾಕ್ಟರ್, ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳು ಅನುಕೂಲ ಆಗಲಿ, ಆಯ್ತಾ? ವಸತಿ ಇಲಾಖೆಯಲ್ಲಿ ತಾವು ಒಬ್ಬ ಅಧಿಕಾರಿಯ ಬಗ್ಗೆ ಹೇಳಿದ್ರಿ. ಆ ಅಧಿಕಾರಿಯಿಂದ ತಮಗೇನ್ ಸಮಸ್ಯೆ ಆಗಿದೆ, ಅವ್ರು ಎಲ್ಲಿಂದ ಬಂದ್ರು, ಹೇಗೆ? ಬಾಲರಾಜು ಮೊದಲು ಅಲ್ಲೇ ಇದೆ, ಇಲ್ಲ ಅದೇ ಇಲಾಖೆನಲ್ಲಿದ್ರು, ವಸತಿ ಮತ್ತೆ ವಕ್ಫ್ ಬೋರ್ಡ್ ಇಲಾಖೆನಲ್ಲಿದ್ರು. ಈಗ ಅವ್ರನ್ನ ತೆಗೀರಿ ಅಂತ ನಾವು ಜಮೀರಣ್ಣ ಅವ್ರಿಗೆ ಹೇಳಿದ್ವಿ. ಜಮೀರಣ್ಣ ತೆಗಿತೀನಿ ಅಂದ್ರು, ಇದುವರೆಗೂ ತೆಗ್ದಿಲ್ಲ. ತೆಗಿಯೋದಕ್ಕೆ ನಾವು ಹೇಳ್ತಾ ಇದೀವಿ ಅಷ್ಟೇ. ಹಿಂದೆ ಒಂದು ಪತ್ರವನ್ನು ಬರೆದಿದ್ರಿ ಕೆಳದಿಂದ, ಅದರಲ್ಲಿ ಹಿಂದಿನ ಸರ್ಕಾರದಕ್ಕಿಂತ ದುಪ್ಪಟ್ಟು ಹಣ ತಗೊಳ್ತಾ ಇದ್ದಾರೆ, ಕಮಿಷನ್ ಕೇಳ್ತಾ ಇದ್ದಾರೆ ಅಂತ. ದುಪ್ಪಟ್ಟು ಅಂದ್ರೆ ಪರ್ಸೆಂಟೇಜ್ ಎಷ್ಟು? ಅಲ್ಲ, ಯಾಕೆ ಅಂತಂದು ಹೇಳಿದ್ರೆ 40% ಕಮಿಷನ್ ಆರೋಪ ಗಂಭೀರವಾಗಿತ್ತು, ರಾಜಕೀಯವಾಗಿ ಸಾಕಷ್ಟು ಎಫೆಕ್ಟ್ ಆಯ್ತು. ಆ ಕಾರಣಕ್ಕಾಗಿ ಪ್ರಶ್ನೆ ಕೇಳ್ತಾ ಇದ್ದೀವಿ. ನಾವು ಹೇಳ್ತಿರೋದು ಏನಾಗಿದೆ ಅಂದ್ರೆ, ಅದು ದುಪ್ಪಟ್ಟು ಅಂತ ಹೇಳಿದ್ದು ಸತ್ಯ. ಅದು ಯಾವ್ದಕ್ಕೆ? ಹಣ ಬಿಡುಗಡೆಗೆ ಮಾತ್ರ. ಹಣ ಬಿಡುಗಡೆಗೆ ಏನಾಗಿದೆ ಅಂದ್ರೆ ಅದು ಸತ್ಯ. ಪೇಪರ್ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಅಲ್ವಾ, ಅದು ಹೇಗಿದ್ರು ಗೌರ್ಮೆಂಟ್ ಡಾಕ್ಯುಮೆಂಟ್ಸ್. ಆಕ್ಚುಲಿ ಇಟ್ ಇಸ್ ಕ್ಲಿಯರ್. ದೇ ಆರ್ ಡಿಮ್ಯಾಂಡಿಂಗ್ ಓನ್ಲಿ ಫಾರ್ ಪೇಮೆಂಟ್ ಫಾರ್ ರಿಲೀಸಿಂಗ್ ದಿ ಫಂಡ್, ರಿಲೀಸಿಂಗ್ ದಿ LOC ದೇ ಆರ್ ಡಿಮ್ಯಾಂಡಿಂಗ್, ಅಷ್ಟೇ. ಅಷ್ಟು ಮಾತ್ರ ಬಿಟ್ಟರೆ ಬೇರೆ ಯಾವುದು ನಾವು ಈಗ ಸದ್ಯಕ್ಕೆ ಕೇಳಲಿಕ್ಕೆ ತಯಾರಿಲ್ಲ. ಸದ್ಯಕ್ಕೆ ನಮ್ಗೆ ಏನ್ ಗೊತ್ತಾ, ಪೇಮೆಂಟ್ ಕೊಡಬೇಕು. ಪೇಮೆಂಟ್ ಕೊಡ್ಲಿಲ್ಲ ಅಂದ್ರೆ ನಾವು ಮುಂದಿನ ಹೋರಾಟ ಮಾಡ್ತೀವಿ. ಹಿಂದೆ ರಾಹುಲ್ ಗಾಂಧಿಗೆ ಹೇಳ್ತೀವಿ ಅಂದ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳ್ತೀನಿ ಅಂತಂದು ಹೇಳಿದ್ರೆ, ಆದ್ರೆ ನೀವ್ ಯಾಕೋ ಮುಂದೆ ಹೋಗುವಂತ ಧೈರ್ಯನೂ ಮಾಡ್ತಾ ಇಲ್ವಲ್ಲ? ಸಾಹೇಬ್ರು ರಿಕ್ವೆಸ್ಟ್ ಮೇಲೆ ನೋಡಿ ಸರ್, ಅವರು ಹಿರಿಯ ಮುತ್ಸದಿ. ನಮ್ಮ ಸಾಹೇಬ್ರು ನಮ್ಗೇನೋ ಒಳ್ಳೇದು ಮಾಡ್ಬೋದು ಅಂತಂದೇಳಿ ಆಸೆ. ನಮಗೂ ಒಂದು ಕಾಂಟ್ರಾಕ್ಟ್ ಅಲ್ವಾ, ದುಡ್ಡು ಹಾಕಿದ್ವಿ, ಬಂಡವಾಳ ಹಾಕಿದ್ವಿ, 1,000 ಕೋಟಿ ರೂಪಾಯಿ ಹಾಕಿದ್ವಿ. ಸೊ ಒಳ್ಳೇದಾಗ್ಬೋದು ಅಂತಂದೇಳಿ ನಂಬಿಕೆ. ಸೊ ಒಳ್ಳೇದಾಗುತ್ತೆ ಅಂತ ಹೇಳಿ ಕಾಯ್ತಾ ಇದೀವಿ. ಆಗ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡೋದು, ಅನಿವಾರ್ಯ ಹೊರಗೆ ಬರ್ತೀವಿ. ಸೊ ಎಲ್ಲರ ಹತ್ರ ಹೋಗ್ತೀವಿ. ನಾವು ಏನ್ ಗೊತ್ತಾ, ರಾಜ್ಯಪಾಲರು ಫಸ್ಟ್ ಭೇಟಿ ಮಾಡ್ತೀವಿ. ರಾಜ್ಯಪಾಲರಲ್ಲಿ ನಮಗೆ ಸಿಗ್ಲಿಲ್ಲ, ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಸುರ್ಜಿವಾಲಾ ಸಾಹೇಬ್ರು, ರಾಹುಲ್ ಗಾಂಧಿ ಸಾಹೇಬ್ರು, ಖರ್ಗೆ ಸಾಹೇಬ್ರು ಎಲ್ಲರನ್ನು ಹೋಗಿ ಡೆಲ್ಲಿನಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡಿ 8 ಇಲಾಖೆದು ಹೇಳೋದಕ್ಕೆ ನಾವು ತಯಾರಿದ್ದೀವಿ. ನಿಮ್ಮದೇ ಅಸೋಸಿಯೇಷನ್ ನ ಗೌರವ ಅಧ್ಯಕ್ಷರು ಒಂದೆರಡು ವಿಚಾರಗಳನ್ನು ಗಂಭೀರವಾಗಿ ಮಾತಾಡಿದ್ದಾರೆ. ಒಂದು, ಭೈರತಿ ಸುರೇಶ್ ಅವರು ಲಾಡ್ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿ ಕೆಲವು ಟೆಂಡರ್ಗಳನ್ನ ಮುಂಚಿತವಾಗೇನೆ, ಪೂರ್ವ ನಿಯೋಜಿತವಾಗಿ ನಮ್ಗೆ ಸಿಗದ ರೀತಿಯಲ್ಲಿ ಮಾಡ್ತಾರೆ ಅನ್ನೋಂಥದ್ದು ಕೂಡ ಮಾಡಿದ್ದಾರೆ. ಕಾರ್ಮಿಕ ಇಲಾಖೆನಲ್ಲಿ ಏನಾಗಿದೆ, 742 ಕೋಟಿ ಟೆಂಡರ್ 4 ಪ್ಯಾಕೇಜ್ ಮಾಡಿದ್ದಾರೆ. ಅದು ನಿಜವಾಗ್ಲೂ ಅಕ್ಷಮ ಅಪರಾಧ. ಹಂಗೆ ಮಾಡಬಾರ್ದು ಅವ್ರು. ಯಾಕಂದ್ರೆ ಆ ಒಂದು ಇದು ಯಾರು ಕ್ವಾಲಿಫೈ ಆಗಲ್ಲ. ಕರ್ನಾಟಕ ಗವರ್ಮೆಂಟ್, ಕರ್ನಾಟಕ ಕಾಂಟ್ರಾಕ್ಟರ್ಗಳು ಯಾರು ಕ್ವಾಲಿಫೈ ಆಗಲ್ಲ. ಅದಕ್ಕೋಸ್ಕರನೇ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರನ್ನು ಕರೆದು ಅದನ್ನ ಟೆಂಡರ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಡಿಸೆಂಬರ್ ಡೆಡ್ ಲೈನ್ ಇದು ಕೊನೆ ಡೆಡ್ ಲೈನ್ ಅಥವಾ ಮತ್ತೆ ಇನ್ನೊಂದು ಮುಂದೆ ಡೆಡ್ ಲೈನ್ ಕೊಡುವಂತ ಕೆಲಸ ಪ್ರಕ್ರಿಯೆ? ಆಕ್ಚುಲಿ ಫೆಡ್ ಅಪ್. ಡಿಸೆಂಬರ್ ಅಲ್ಲಿ ಅವ್ರು ಮಾಡ್ಲಿಲ್ಲ ಅಂದ್ರೆ, ಅಥವಾ ನಮಗೆ ಸಮಾಧಾನ ಮಾಡ್ಲಿಲ್ಲ, ನಮಗೆ ಪೇಮೆಂಟ್ ಕೊಡ್ಲಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡೋದು ಗ್ಯಾರಂಟಿ. ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಪ್ಲೀಸ್, ಥ್ಯಾಂಕ್ ಯು. ಇದಿಷ್ಟು ಮಂಜುನಾಥ್ ಅವರ ಮಾತಾಗಿದೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾದಂತ ಆರ್ ಮಂಜುನಾಥ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಈಗ ಸರ್, ಈಗ ಪ್ರೆಸ್ ಮೀಟ್ ಮಾಡಿದ್ರಿ, ಸರ್ಕಾರಕ್ಕೆ ಹಣ ಬಾಕಿ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರಿ. ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ, ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ? ಮತ್ತೆ ಯಾವ ಇಲಾಖೆಯಲ್ಲಿ ಎಷ್ಟು ಬಾಕಿ ಇದೆ, ಎಷ್ಟು ಕಮಿಷನ್ ಕೇಳ್ತಾ ಇದ್ದಾರೆ? ಸರ್, ಇಲ್ಲಿ ಕೇಳಿ, ನಾವು 2.5 ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ರೆಸ್ಪೆಕ್ಟ್ ಕೊಟ್ಬಿಟ್ಟು 2.5 ವರ್ಷದಿಂದ ನಾವು ಮುಂದುವರಿಸ್ಕೊಂತ ಹೋದ್ವಿ. ನಾವು ಅವರಿಗೆ ಕೊಡ್ತೀನಿ ಅಂದ್ರು ಇದುವರೆಗೂ ಅವ್ರು ಕೊಟ್ಟಿಲ್ಲ. ಈಗ ನಮ್ಮಲ್ಲಿ ಇಸಿ ಮೀಟಿಂಗಲ್ಲಿ ನಾವು ಡಿಸೈಡ್ ಆಯಿತು, ಇಲ್ಲ ನಾವು ಸ್ಟ್ರೈಕ್ ಮಾಡೋಣ ಅಂತ. ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಮೀಟಿಂಗ್ ಕರೀತಾರೆ, ಕರೆದು ಸಾಲ್ವ್ ಮಾಡ್ತೀವಿ ಅಂದಿದ್ದಾರೆ. ಸಾಲ್ವ್ ಮಾಡಲಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ನೆಕ್ಸ್ಟ್ ಮುಂದಿನ. ಎಷ್ಟು ಬಾಕಿ ಬರಬೇಕು, ಯಾವ ಇಲಾಖೆಯಿಂದ ಬರಬೇಕು? 33,000 ಕೋಟಿ ಬಾಕಿ ಬರಬೇಕು. ಸೊ ಎಲ್ಲ ಇಲಾಖೆನಲ್ಲೂ 33,000 ಬ್ರೇಕಪ್ ನಿಮ್ಗೆ ಕೊಡ್ತೀನಿ ಇನ್ನೊಂದ್ಸರಿ ಬೇಕು ಅಂದ್ರೆ. ಒಂದು ಕಮಿಷನ್ ವಿಚಾರಕ್ಕೆ ಆಗಾಗ ಚರ್ಚೆ ಆಗ್ತಾ ಇದೆ. ಈ ಗವರ್ನಮೆಂಟ್ ಅಲ್ಲಿ ಕಮಿಷನ್ ತಗೊಳ್ತಾ ಇದ್ದಾರಾ ಅಥವಾ ಇಲ್ವಾ? ಸರ್, ಇದೆ. ಅದನ್ನೆಲ್ಲ ಏನ್ ಗೊತ್ತಾ, ಈಗ ಪ್ರಸ್ತುತ ಅಲ್ಲ. ಯಾಕಂದ್ರೆ ನಮಗೆ ದೀಪಾವಳಿ ಹಬ್ಬ ಇರೋದ್ರಿಂದ ನೀವು ನಿಮ್ಮ ಡಿಮ್ಯಾಂಡ್ ಮಾಡಿ ಸಾಹೇಬರಿಗೆ ಬೇಗ ಪೇಮೆಂಟ್ ರಿಲೀಸ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಿ, ಅಷ್ಟೇ ನಮ್ಗೆ ಬೇಕಾಗಿರೋದು.
ನಿಮ್ಮಿಂದನಾದ್ರು ನಮ್ಮ ಕಾಂಟ್ರಾಕ್ಟರ್ಗಳು, ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳು ಅನುಕೂಲ ಆಗಲಿ ಆಯ್ತಾ. ವಸತಿ ಇಲಾಖೆಯಲ್ಲಿ ತಾವು ಒಬ್ಬ ಅಧಿಕಾರಿಯ ಬಗ್ಗೆ ಹೇಳಿದ್ರಿ. ಆ ಅಧಿಕಾರಿಯಿಂದ ತಮಗೇನ್ ಸಮಸ್ಯೆ ಆಗಿದೆ, ಅವ್ರು ಎಲ್ಲಿಂದ ಬಂದ್ರು, ಹೇಗೆ? ಬಾಲರಾಜು ಮೊದಲು ಅಲ್ಲೇ ಇದೆ, ಇಲ್ಲ ಅದೇ ಇಲಾಖೆನಲ್ಲಿದ್ರು, ವಸತಿ ಮತ್ತೆ ವಕ್ಫ್ ಬೋರ್ಡ್ ಇಲಾಖೆನಲ್ಲಿದ್ರು. ಈಗ ಅವ್ರನ್ನ ತೆಗೀರಿ ಅಂತ ನಾವು ಜಮೀರ್ ಅಣ್ಣವ್ರಿಗೆ ಹೇಳಿದ್ವಿ. ಜಮೀರ್ ಅಣ್ಣ ತೆಗಿತೀನಿ ಅಂದ್ರು, ಇದುವರೆಗೂ ತೆಗ್ದಿಲ್ಲ. ತೆಗಿಯೋದಕ್ಕೆ ನಾವು ಹೇಳ್ತಾ ಇದೀವಿ ಅಷ್ಟೇ. ಹಿಂದೆ ಒಂದು ಪತ್ರವನ್ನು ಬರೆದಿದ್ರಿ ಕೆಳದಿಂದ. ಅದರಲ್ಲಿ ಹಿಂದಿನ ಸರ್ಕಾರದಕ್ಕಿಂತ ದುಪ್ಪಟ್ಟು ಹಣ ತಗೊಳ್ತಾ ಇದ್ದಾರೆ, ಕಮಿಷನ್ ಕೇಳ್ತಾ ಇದ್ದಾರೆ ಅಂತ. ದುಪ್ಪಟ್ಟು ಅಂದ್ರೆ ಪರ್ಸೆಂಟೇಜ್ ಎಷ್ಟು? ಅಲ್ಲ, ಯಾಕೆ ಅಂತಂದು ಹೇಳಿದ್ರೆ 40% ಕಮಿಷನ್ ಆರೋಪ ಗಂಭೀರವಾಗಿತ್ತು, ರಾಜಕೀಯವಾಗಿ ಸಾಕಷ್ಟು ಎಫೆಕ್ಟ್ ಆಯ್ತು. ಆ ಕಾರಣಕ್ಕಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀವಿ. ನಾವು ಹೇಳ್ತಿರೋದು ಏನಾಗಿದೆ ಅಂದ್ರೆ, ಅದು ದುಪ್ಪಟ್ಟು ಅಂತ ಹೇಳಿದ್ದು ಸತ್ಯ. ಅದು ಯಾವ್ದಕ್ಕೆ? ಹಣ ಬಿಡುಗಡೆಗೆ ಮಾತ್ರ. ಹಣ ಬಿಡುಗಡೆಗೆ ಏನಾಗಿದೆ ಅಂದ್ರೆ ಅದು ಸತ್ಯ. ಪೇಪರ್ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಅಲ್ವಾ, ಅದು ಹೇಗಿದ್ರು ಗೌರ್ಮೆಂಟ್ ಡಾಕ್ಯುಮೆಂಟ್ಸ್. ಆಕ್ಚುಲಿ ಇಟ್ ಇಸ್ ಕ್ಲಿಯರ್. ದೇ ಡಿಮ್ಯಾಂಡಿಂಗ್ ಓನ್ಲಿ ಫಾರ್ ಪೇಮೆಂಟ್ ಫಾರ್ ರಿಲೀಸಿಂಗ್ ದಿ ಫಂಡ್, ರಿಲೀಸಿಂಗ್ ದಿ LOC ದೇ ಡಿಮ್ಯಾಂಡಿಂಗ್ ಅಷ್ಟೇ. ಅಷ್ಟು ಮಾತ್ರ ಬಿಟ್ಟರೆ ಬೇರೆ ಅದು ನಾವು ಈಗ ಸದ್ಯಕ್ಕೆ ಕೇಳಲಿಕ್ಕೆ ತಯಾರಿಲ್ಲ. ಸದ್ಯಕ್ಕೆ ನಮ್ಗೆ ಏನು ಗೊತ್ತಾ, ಪೇಮೆಂಟ್ ಕೊಡಬೇಕು. ಪೇಮೆಂಟ್ ಕೊಡಲಿಲ್ಲ ಅಂದ್ರೆ ನಾವು ಮುಂದಿನ ಹೋರಾಟ ಮಾಡ್ತೀವಿ. ಹಿಂದೆ ರಾಹುಲ್ ಗಾಂಧಿಗೆ ಹೇಳ್ತೀವಿ ಅಂದ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳ್ತೀನಿ ಅಂತಂದು ಹೇಳಿದ್ರೆ, ಆದ್ರೆ ನೀವ್ ಯಾಕೋ ಮುಂದೆ ಹೋಗುವಂತ ಧೈರ್ಯನೂ ಮಾಡ್ತಾ ಇಲ್ವಲ್ಲ? ಸಾಹೇಬ್ರು ರಿಕ್ವೆಸ್ಟ್ ಮೇಲೆ ನೋಡಿ ಸರ್, ಅವರು ಹಿರಿಯ ಮುತ್ಸದಿ, ನಮ್ಮ ಸಾಹೇಬ್ರು ನಮ್ಗೇನೋ ಒಳ್ಳೇದು ಮಾಡ್ಬೋದು ಅಂತಂದೇಳಿ ಆಸೆ. ನಮಗೂ ಒಂದು ಕಾಂಟ್ರಾಕ್ಟ್ ಅಲ್ವಾ, ದುಡ್ಡು ಹಾಕಿದ್ವಿ, ಬಂಡವಾಳ ಹಾಕಿದ್ವಿ, 1,000 ಕೋಟಿ ರೂಪಾಯಿ ಹಾಕಿದ್ವಿ. ಸೊ ಒಳ್ಳೇದಾಗ್ಬೋದು ಅಂತಂದೇಳಿ ನಂಬಿಕೆ. ಸೊ ಒಳ್ಳೇದಾಗುತ್ತೆ ಅಂತ ಹೇಳಿ ಕಾಯ್ತಾ ಇದೀವಿ. ಆಗ್ಲಿಲ್ಲ ಅಂದ್ರೆ ಇನ್ನೇನು ಮಾಡೋದು, ಅನಿವಾರ್ಯ ಹೊರಗೆ ಬರ್ತೀವಿ. ಸೊ ಎಲ್ಲರ ಹತ್ರ ಹೋಗ್ತೀವಿ. ನಾವು ಏನು ಗೊತ್ತಾ, ರಾಜ್ಯಪಾಲರು ಫಸ್ಟ್ ಭೇಟಿ ಮಾಡ್ತೀವಿ. ರಾಜ್ಯಪಾಲರಲ್ಲಿ ನಮಗೆ ಸಿಗ್ಲಿಲ್ಲ, ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಸುರ್ಜಿವಾಲಾ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು ಎಲ್ಲರನ್ನೂ ಹೋಗಿ ಡೆಲ್ಲಿನಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡಿ 8 ಇಲಾಖೆದು ಹೇಳೋದಕ್ಕೆ ನಾವು ತಯಾರಿದ್ದೀವಿ. ಈಗ ನಿಮ್ಮದೇ ಅಸೋಸಿಯೇಷನ್ ನ ಗೌರವ ಅಧ್ಯಕ್ಷರು ಒಂದೆರಡು ವಿಚಾರಗಳನ್ನು ಗಂಭೀರವಾಗಿ ಮಾತಾಡಿದ್ದಾರೆ. ಒಂದು, ಭೈರತಿ ಸುರೇಶ್ ಅವರು ಲಾಡ್ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿ ಕೆಲವು ಟೆಂಡರ್ಗಳನ್ನ ಮುಂಚಿತವಾಗೇನೆ, ಪೂರ್ವ ನಿಯೋಜಿತವಾಗಿ ನಮ್ಗೆ ಸಿಗದೇ ರೀತಿಯಲ್ಲಿ ಮಾಡ್ತಾರೆ ಅನ್ನೋಂಥದ್ದು ಕೂಡ ಮಾಡಿದ್ದಾರೆ. ಇಲ್ಲ, ಕಾರ್ಮಿಕ ಇಲಾಖೆನಲ್ಲಿ ಏನಾಗಿದೆ, 742 ಕೋಟಿ ಟೆಂಡರ್ 4 ಪ್ಯಾಕೇಜ್ ಮಾಡಿದ್ದಾರೆ. ಅದು ನಿಜವಾದ ಅಕ್ಷಮ ಅಪರಾಧ. ಹಂಗೆ ಮಾಡಬಾರ್ದು ಅವ್ರು. ಯಾಕಂದ್ರೆ ಆ ಒಂದು ಇದು ಯಾರು ಕ್ವಾಲಿಫೈ ಆಗಲ್ಲ. ಕರ್ನಾಟಕ ಗವರ್ಮೆಂಟ್, ಕರ್ನಾಟಕ ಕಾಂಟ್ರಾಕ್ಟರ್ಗಳು ಯಾರು ಕ್ವಾಲಿಫೈ ಆಗಲ್ಲ. ಅದಕ್ಕೋಸ್ಕರನೇ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರನ್ನು ಕರೆದು ಅದನ್ನ ಟೆಂಡರ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಡಿಸೆಂಬರ್ ಡೆಡ್ ಲೈನ್ ಇದು ಕೊನೆ ಡೆಡ್ ಲೈನ್ ಅಥವಾ ಮತ್ತೆ ಇನ್ನೊಂದು ಮುಂದೆ ಡೆಡ್ ಲೈನ್ ಕೊಡುವಂತ ಕೆಲಸ ಪ್ರಕ್ರಿಯೆ? ಆಕ್ಚುಲಿ ಫೆಡ್ ಅಪ್. ಡಿಸೆಂಬರ್ ಅಲ್ಲಿ ಅವ್ರು ಮಾಡಲಿಲ್ಲ ಅಂದ್ರೆ, ಅಥವಾ ನಮಗೆ ಸಮಾಧಾನ ಮಾಡಲಿಲ್ಲ, ನಮಗೆ ಪೇಮೆಂಟ್ ಕೊಡಲಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡೋದು ಗ್ಯಾರಂಟಿ. ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಪ್ಲೀಸ್, ಥ್ಯಾಂಕ್ ಯು. ಇದಿಷ್ಟು ಮಂಜುನಾಥ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗ, ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಕಾಂಟ್ರಾಕ್ಟರ್ ಅಸೋಸಿಯೇಷನ್ ಅಧ್ಯಕ್ಷರಾದಂತ ಆರ್ ಮಂಜುನಾಥ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಈಗ ಸರ್, ಈಗ ಪ್ರೆಸ್ ಮೀಟ್ ಮಾಡಿದ್ರಿ, ಸರ್ಕಾರಕ್ಕೆ ಹಣ ಬಾಕಿ ಕೊಡಬೇಕು ಅಂತ ಒತ್ತಾಯ ಮಾಡಿದ್ರಿ. ನಾನು ನೇರವಾಗಿ ಪ್ರಶ್ನೆ ಮಾಡ್ತೀನಿ, ನಿಮ್ಮ ಮುಂದಿನ ನಡೆ ಏನಾಗಿರುತ್ತೆ? ಮತ್ತೆ ಯಾವ ಇಲಾಖೆಯಲ್ಲಿ ಎಷ್ಟು ಬಾಕಿ ಇದೆ, ಎಷ್ಟು ಕಮಿಷನ್ ಕೇಳ್ತಾ ಇದ್ದಾರೆ? ಸರ್, ಇಲ್ಲಿ ಕೇಳಿ, ನಾವು 2.5 ವರ್ಷದಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ರೆಸ್ಪೆಕ್ಟ್ ಕೊಟ್ಬಿಟ್ಟು 2.5 ವರ್ಷದಿಂದ ನಾವು ಮುಂದುವರಿಸ್ಕೊಂತ ಹೋದ್ವಿ. ನಾವು ಅವರಿಗೆ ಕೊಡ್ತೀನಿ ಅಂದ್ರು, ಇದುವರೆಗೂ ಅವ್ರು ಕೊಟ್ಟಿಲ್ಲ. ಈಗ ನಮ್ಮಲ್ಲಿ EC ಮೀಟಿಂಗಲ್ಲಿ ನಾವು ಡಿಸೈಡ್ ಆಯಿತು, ಇಲ್ಲ ನಾವು ಸ್ಟ್ರೈಕ್ ಮಾಡೋಣ ಅಂತ. ಆದರೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಮೀಟಿಂಗ್ ಕರಿತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ತಿಂಗಳಲ್ಲಿ ಮೀಟಿಂಗ್ ಕರೀತಾರೆ, ಕರೆದು ಸಾಲ್ವ್ ಮಾಡ್ತೀವಿ ಅಂದಿದ್ದಾರೆ. ಸಾಲ್ವ್ ಮಾಡಲಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡ್ತೀವಿ ನೆಕ್ಸ್ಟ್ ಮುಂದಿನ ದಿನ. ಎಷ್ಟು ಬಾಕಿ ಬರಬೇಕು, ಯಾವ ಇಲಾಖೆಯಿಂದ ಬರಬೇಕು? 33,000 ಕೋಟಿ ಬಾಕಿ ಬರಬೇಕು. ಸೊ ಎಲ್ಲ ಇಲಾಖೆನಲ್ಲೂ 33,000 ಬ್ರೇಕಪ್ ನಿಮ್ಗೆ ಕೊಡ್ತೀನಿ ಇನ್ನೊಂದ್ಸರಿ ಬೇಕು ಅಂದ್ರೆ. ಒಂದು ಕಮಿಷನ್ ವಿಚಾರಕ್ಕೆ ಆಗಾಗ ಚರ್ಚೆ ಆಗ್ತಾ ಇದೆ. ಈ ಗವರ್ನಮೆಂಟ್ ಅಲ್ಲಿ ಕಮಿಷನ್ ತಗೊಳ್ತಾ ಇದ್ದಾರಾ ಅಥವಾ ಇಲ್ವಾ? ಸರ್, ಇದೆ. ಅದನ್ನೆಲ್ಲ ಏನ್ ಗೊತ್ತಾ, ಈಗ ಪ್ರಸ್ತುತ ಅಲ್ಲ. ಯಾಕಂದ್ರೆ ನಮಗೆ ದೀಪಾವಳಿ ಹಬ್ಬ ಇರೋದ್ರಿಂದ ನೀವು ನಿಮ್ಮ ಡಿಮ್ಯಾಂಡ್ ಮಾಡಿ, ಸಾಹೇಬರಿಗೆ ಬೇಗ ಪೇಮೆಂಟ್ ರಿಲೀಸ್ ಮಾಡಿ ಅಂತ ಡಿಮ್ಯಾಂಡ್ ಮಾಡಿ. ಅಷ್ಟೇ ನಮ್ಗೆ ಬೇಕಾಗಿರೋದು. ನಿಮ್ಮಿಂದನಾದ್ರು ನಮ್ಮ ಕಾಂಟ್ರಾಕ್ಟರ್ಗಳು, ಸಣ್ಣ ಪುಟ್ಟ ಕಾಂಟ್ರಾಕ್ಟರ್ಗಳು ಅನುಕೂಲ ಆಗಲಿ ಆಯ್ತಾ. ವಸತಿ ಇಲಾಖೆಯಲ್ಲಿ ತಾವು ಒಬ್ಬ ಅಧಿಕಾರಿಯ ಬಗ್ಗೆ ಹೇಳಿದ್ರಿ. ಆ ಅಧಿಕಾರಿಯಿಂದ ತಮಗೇನ್ ಸಮಸ್ಯೆ ಆಗಿದೆ, ಅವ್ರು ಎಲ್ಲಿಂದ ಬಂದ್ರು, ಹೇಗೆ? ಬಾಲರಾಜು ಮೊದಲು ಅಲ್ಲೇ ಇದೆ, ಇಲ್ಲ ಅದೇ ಇಲಾಖೆನಲ್ಲಿದ್ರು, ವಸತಿ ಮತ್ತೆ ವಕ್ಫ್ ಬೋರ್ಡ್ ಇಲಾಖೆನಲ್ಲಿದ್ರು. ಈಗ ಅವ್ರನ್ನ ತೆಗೀರಿ ಅಂತ ನಾವು ಜಮೀರ್ ಅಣ್ಣವ್ರಿಗೆ ಹೇಳಿದ್ವಿ. ಜಮೀರ್ ಅಣ್ಣ ತೆಗಿತೀನಿ ಅಂದ್ರು, ಇದುವರೆಗೂ ತೆಗ್ದಿಲ್ಲ. ತೆಗಿಯೋದಕ್ಕೆ ನಾವು ಹೇಳ್ತಾ ಇದೀವಿ ಅಷ್ಟೇ. ಹಿಂದೆ ಒಂದು ಪತ್ರವನ್ನು ಬರೆದಿದ್ರಿ ಕೆಳದಿಂದ. ಅದರಲ್ಲಿ ಹಿಂದಿನ ಸರ್ಕಾರದಕ್ಕಿಂತ ದುಪ್ಪಟ್ಟು ಹಣ ತಗೊಳ್ತಾ ಇದ್ದಾರೆ, ಕಮಿಷನ್ ಕೇಳ್ತಾ ಇದ್ದಾರೆ ಅಂತ. ದುಪ್ಪಟ್ಟು ಅಂದ್ರೆ ಪರ್ಸೆಂಟೇಜ್ ಎಷ್ಟು? ಅಲ್ಲ, ಯಾಕೆ ಅಂತಂದು ಹೇಳಿದ್ರೆ 40% ಕಮಿಷನ್ ಆರೋಪ ಗಂಭೀರವಾಗಿತ್ತು, ರಾಜಕೀಯವಾಗಿ ಸಾಕಷ್ಟು ಎಫೆಕ್ಟ್ ಆಯ್ತು. ಆ ಕಾರಣಕ್ಕಾಗಿ ಈ ಪ್ರಶ್ನೆ ಕೇಳ್ತಾ ಇದ್ದೀವಿ. ನಾವು ಹೇಳ್ತಿರೋದು ಏನಾಗಿದೆ ಅಂದ್ರೆ, ಅದು ದುಪ್ಪಟ್ಟು ಅಂತ ಹೇಳಿದ್ದು ಸತ್ಯ. ಅದು ಯಾವ್ದಕ್ಕೆ? ಹಣ ಬಿಡುಗಡೆಗೆ ಮಾತ್ರ. ಹಣ ಬಿಡುಗಡೆಗೆ ಏನಾಗಿದೆ ಅಂದ್ರೆ ಅದು ಸತ್ಯ. ಪೇಪರ್ ಯಾಕಂದ್ರೆ ಡಾಕ್ಯುಮೆಂಟ್ಸ್ ಅಲ್ವಾ, ಅದು ಹೇಗಿದ್ರು ಗೌರ್ಮೆಂಟ್ ಡಾಕ್ಯುಮೆಂಟ್ಸ್. ಆಕ್ಚುಲಿ ಇಟ್ ಇಸ್ ಕ್ಲಿಯರ್. ದೇ ಡಿಮ್ಯಾಂಡಿಂಗ್ ಓನ್ಲಿ ಫಾರ್ ಪೇಮೆಂಟ್ ಫಾರ್ ರಿಲೀಸಿಂಗ್ ದಿ ಫಂಡ್, ರಿಲೀಸಿಂಗ್ ದಿ LOC ದೇ ಡಿಮ್ಯಾಂಡಿಂಗ್ ಅಷ್ಟೇ. ಅಷ್ಟು ಮಾತ್ರ ಬಿಟ್ಟರೆ ಬೇರೆ ಅದು ನಾವು ಈಗ ಸದ್ಯಕ್ಕೆ ಕೇಳಲಿಕ್ಕೆ ತಯಾರಿಲ್ಲ. ಸದ್ಯಕ್ಕೆ ನಮ್ಗೆ ಏನು ಗೊತ್ತಾ, ಪೇಮೆಂಟ್ ಕೊಡಬೇಕು. ಪೇಮೆಂಟ್ ಕೊಡಲಿಲ್ಲ ಅಂದ್ರೆ ನಾವು ಮುಂದಿನ ಹೋರಾಟ ಮಾಡ್ತೀವಿ.
ಮುಂದೆ ರಾಹುಲ್ ಗಾಂಧಿಗೆ ಹೇಳ್ತೀವಿ ಅಂದ್ರಿ, ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಹೇಳ್ತೀನಿ ಅಂತಂದು ಹೇಳಿದ್ರೆ, ಆದ್ರೆ ನೀವ್ ಯಾಕೋ ಮುಂದೆ ಹೋಗುವಂತ ಧೈರ್ಯನೂ ಮಾಡ್ತಾ ಇಲ್ವಲ್ಲ? ಸಾಹೇಬ್ರು ರಿಕ್ವೆಸ್ಟ್ ಮೇಲೆ ನೋಡಿ ಸರ್, ಅವರು ಹಿರಿಯ ಮುತ್ಸದಿ, ನಮ್ಮ ಸಾಹೇಬ್ರು ನಮ್ಗೇನೋ ಒಳ್ಳೇದು ಮಾಡ್ಬೋದು ಅಂತಂದೇಳಿ ಆಸೆ, ನಮಗೂ ಒಂದು ಕಾಂಟ್ರಾಕ್ಟ್ ಅಲ್ವಾ, ದುಡ್ಡು ಹಾಕಿದ್ವಿ, ಬಂಡವಾಳ ಹಾಕಿದ್ವಿ, 1,000 ಕೋಟಿ ರೂಪಾಯಿ ಹಾಕಿದ್ವಿ. ಸೊ ಒಳ್ಳೇದಾಗ್ಬೋದು ಅಂತಂದೇಳಿ ನಂಬಿಕೆ. ಸೊ ಒಳ್ಳೇದಾಗುತ್ತೆ ಅಂತ ಹೇಳಿ ಕಾಯ್ತಾ ಇದೀವಿ. ಆಗ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡೋದು, ಅನಿವಾರ್ಯ ಹೊರಗೆ ಬರ್ತೀವಿ. ಸೊ ಎಲ್ಲರ ಹತ್ರ ಹೋಗ್ತೀವಿ. ನಾವು ಏನು ಗೊತ್ತಾ, ರಾಜ್ಯಪಾಲರು ಫಸ್ಟ್ ಭೇಟಿ ಮಾಡ್ತೀವಿ. ರಾಜ್ಯಪಾಲರಲ್ಲಿ ನಮಗೆ ಸಿಗ್ಲಿಲ್ಲ, ನಮಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ನಾವು ಸುರ್ಜಿವಾಲಾ ಸಾಹೇಬರು, ರಾಹುಲ್ ಗಾಂಧಿ ಸಾಹೇಬರು, ಖರ್ಗೆ ಸಾಹೇಬರು ಎಲ್ಲರನ್ನೂ ಹೋಗಿ ಡೆಲ್ಲಿನಲ್ಲಿ ಅಪಾಯಿಂಟ್ಮೆಂಟ್ ತಗೊಂಡು ಭೇಟಿ ಮಾಡಿ 8 ಇಲಾಖೆದು ಹೇಳೋದಕ್ಕೆ ನಾವು ತಯಾರಿದ್ದೀವಿ. ಈಗ ನಿಮ್ಮದೇ ಅಸೋಸಿಯೇಷನ್ ನ ಗೌರವ ಅಧ್ಯಕ್ಷರು ಒಂದೆರಡು ವಿಚಾರಗಳನ್ನು ಗಂಭೀರವಾಗಿ ಮಾತಾಡಿದ್ದಾರೆ. ಒಂದು, ಭೈರತಿ ಸುರೇಶ್ ಅವರು ಲಾಡ್ ಅವರ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಪ್ರಸ್ತಾಪ ಮಾಡಿ ಕೆಲವು ಟೆಂಡರ್ಗಳನ್ನ ಮುಂಚಿತವಾಗೇನೆ, ಪೂರ್ವ ನಿಯೋಜಿತವಾಗಿ ನಮ್ಗೆ ಸಿಗದ ರೀತಿಯಲ್ಲಿ ಮಾಡ್ತಾರೆ ಅನ್ನೋಂಥದ್ದು ಕೂಡ ಮಾಡಿದ್ದಾರೆ. ಇಲ್ಲ, ಕಾರ್ಮಿಕ ಇಲಾಖೆನಲ್ಲಿ ಏನಾಗಿದೆ, 742 ಕೋಟಿ ಟೆಂಡರ್ 4 ಪ್ಯಾಕೇಜ್ ಮಾಡಿದ್ದಾರೆ. ಅದು ನಿಜವಾಗ್ಲೂ ಅಕ್ಷಮ ಅಪರಾಧ. ಹಂಗೆ ಮಾಡಬಾರ್ದು ಅವ್ರು. ಯಾಕಂದ್ರೆ ಆ ಒಂದು ಇದು ಯಾರು ಕ್ವಾಲಿಫೈ ಆಗಲ್ಲ. ಕರ್ನಾಟಕ ಗವರ್ಮೆಂಟ್, ಕರ್ನಾಟಕ ಕಾಂಟ್ರಾಕ್ಟರ್ಗಳು ಯಾರು ಕ್ವಾಲಿಫೈ ಆಗಲ್ಲ. ಅದಕ್ಕೋಸ್ಕರನೇ ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟ ಸಚಿವರನ್ನು ಕರೆದು ಅದನ್ನ ಟೆಂಡರ್ ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಡಿಸೆಂಬರ್ ಡೆಡ್ ಲೈನ್ ಇದು ಕೊನೆ ಡೆಡ್ ಲೈನ್ ಅಥವಾ ಮತ್ತೆ ಇನ್ನೊಂದು ಮುಂದೆ ಡೆಡ್ ಲೈನ್ ಕೊಡುವಂತ ಕೆಲಸ ಪ್ರಕ್ರಿಯೆ? ಆಕ್ಚುಲಿ ಫೆಡ್ ಅಪ್. ಡಿಸೆಂಬರ್ ಅಲ್ಲಿ ಅವ್ರು ಮಾಡ್ಲಿಲ್ಲ ಅಂದ್ರೆ, ಅಥವಾ ನಮಗೆ ಸಮಾಧಾನ ಮಾಡ್ಲಿಲ್ಲ, ನಮಗೆ ಪೇಮೆಂಟ್ ಕೊಡ್ಲಿಲ್ಲ ಅಂದ್ರೆ ನಾವು ಸ್ಟ್ರೈಕ್ ಮಾಡೋದು ಗ್ಯಾರಂಟಿ ನಾವು ಮುಂದುವರಿಸ್ಕೊಂಡು ಹೋಗ್ತೀವಿ. ಪ್ಲೀಸ್, ಥ್ಯಾಂಕ್ ಯು. ಇದಿಷ್ಟು ಮಂಜುನಾಥ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಹನುಮಂತ ದುರ್ಗದ ಆರ್ಕಡ, ಬೆಂಗಳೂರು.